ಶಿರ್ಸಿಯ ಟಿಎಸ್ಎಸ್ ಸಂಸ್ಥೆಗೆ ವಿಶೇಷ ಆಡಳಿತಾಧಿಕಾರಿಯಾಗಿ ಬಿಇಒ ಎಂಎಚ್ ನಾಯ್ಕ್ ನೇಮಕ. ಶುಕ್ರವಾರ ಸಂಜೆ ಸುಮಾರು 7:30ಕ್ಕೆ ಶಿರ್ಸಿಯ ಪ್ರತಿಷ್ಠಿತ ಟಿಎಸ್ಎಸ್ ಸಹಕಾರಿ ಸಂಸ್ಥೆಗೆ ವಿಶೇಷ ಆಡಳಿತಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಿಇಒ ಎಂಎಚ್ ನಾಯ್ಕ್ ಮಾಧ್ಯಮದವರಿಗೆ ಮಾಹಿತಿ ನೀಡಿ, ಟಿಎಸ್ಎಸ್ ಆಡಳಿತ ಮಂಡಳಿ ಚುನಾವಣೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಕ್ಕೇರಿದ್ದ ಈಗಿನ ಆಡಳಿತ ಮಂಡಳಿ ಸದಸ್ಯರು ಅಂದಿನ ಚುನಾವಣಾಧಿಕಾರಿಯನ್ನು ಆಮಿಷಕ್ಕೆ ಒಡ್ಡಿ ದುರುಪಯೋಗಪಡಿಸಿಕೊಂಡು ಕಾನೂನು ಉಲ್ಲಂಘನೆ ಮಾಡಿ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದರು ಎಂಬ ಸದಸ್ಯರ ಆರೋಪದ ಮೇಲೆ ಡಿಆರ್ ಕೋರ್ಟ್ ಸುದೀರ್ಘ ವಿಚಾರಣೆ ನಡೆಸಿ ಹಾಲಿ ಆಡಳಿತ ಮಂಡಳಿಯ ಅಧಿಕಾರವನ್ನು ಮೊಟಕುಗೊಳಿಸಿ ಸಿದ್ದಾಪುರ ಬಿಇಒ ಆಗಿರುವ ಎಂಎಚ್ ನಾಯ್ಕ್ ಅವರನ್ನು 200 ದಿನಗಳ ಕಾಲ ವಿಶೇಷ ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದರು. ದಿ ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ಲಿಮಿಟೆಡ್ ಸಿರ್ಸಿ ಈ ಸಹಕಾರ ಸಂಘಕ್ಕೆ ವಿಶೇಷ ಅಧಿಕಾರಿ ನೇಮಿಸುವ ಬಗ್ಗೆ ಉಲ್ಲೇಖ. ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನ್ಯಾಯಾಲಯದ ಆದೇಶದ ಕ್ರಮಾಂಕ DRNF DDS 439/2023-24 ಮತ್ತು 440/2023-24 ಮತ್ತು ದಿನಾಂಕ 24/5/2024 ದಿನಾಂಕ 20/8/2023 ರಂದು ದಿ ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ಸಿರ್ಸಿ ಈ ಸಹಕಾರ ಸಂಘದ 2023-24ನೇ ಸಾಲಿನಿಂದ 2027-28ನೇ ಸಾಲಿನವರೆಗಿನ ಅವಧಿಗೆ ಆಡಳಿತ ಮಂಡಳಿಗೆ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿತ್ತು. ಈ ಚುನಾವಣೆಯಲ್ಲಿ ಮತ ಎಣಿಕೆಯ ನಂತರ ಆಯ್ಕೆಯಾದ ನಿರ್ದೇಶಕರುಗಳ ಪಟ್ಟಿಯನ್ನು ರಿಟರ್ನಿಂಗ್ ಅಧಿಕಾರಿಗಳು ಘೋಷಣೆ ಮಾಡಿದ್ದರು. ತದನಂತರ ಈ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಯ ಚುನಾವಣಾ ಪ್ರಕ್ರಿಯೆಯಲ್ಲಿ ತೀವ್ರ ಲೋಪದೋಷಗಳು ಜರುಗಿರುತ್ತದೆ ಎಂದು ಸದರಿ ಸಹಕಾರ ಸಂಘದ ಸದಸ್ಯರುಗಳಾದ ಶ್ರೀ ಗಣಪತಿ ಶೇಷಗಿರಿ ರಾಯ್ಸದ್ ಮತ್ತು ವಿನಾಯಕ್ ದತ್ತಾತ್ರೇಯ ಭಟ್ ರವರುಗಳು ಉಲ್ಲೇಖ ಕ್ರಮಾಂಕದ 2 ಚುನಾವಣಾ ದಾವಾ ಅರ್ಜಿಗಳನ್ನು ದಾಖಲಿಸಿದ್ದರು. ದಿನಾಂಕ 24/5/2024 ರಂದು ಈ ದಾವಾ ಅರ್ಜಿಗಳನ್ನು ಇತ್ಯರ್ಥಪಡಿಸಿದ ನ್ಯಾಯಾಲಯದಿಂದ ದಿನಾಂಕ 20/8/2023 ರಂದು ಸದರಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಗಂಭೀರ ಲೋಪಗಳಾಗಿರುವುದನ್ನು ಮನಗಂಡು ರಿಟರ್ನಿಂಗ್ ಅಧಿಕಾರಿಗಳು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದಾರೆಂದು ಹೊರಡಿಸಲಾಗಿದ್ದ ದಿನಾಂಕ 20/8/2023 ಚುನಾವಣಾ ಫಲಿತಾಂಶವನ್ನು ರದ್ದುಪಡಿಸಲಾಗಿದೆ ಹಾಗೂ ಆಡಳಿತ ಮಂಡಳಿಯ ರದ್ದತಿಯಿಂದ ಉಂಟಾಗಿರುವ ಶೂನ್ಯತೆಯ ಕಾರಣ ಆಡಳಿತ ಮಂಡಳಿಯ ಜಾಗಕ್ಕೆ ವಿಶೇಷಾಧಿಕಾರಿ ನೇಮಿಸಲು ನ್ಯಾಯಾಲಯದಿಂದ ಸಹಕಾರ ಸಂಘಗಳ ಅಧಿನಿಯಮ 1959ರ ಅಧಿನಿಯಮ 30 ಹೊರಡಿಸಲಾಗಿದೆ. ಅದರಂತೆ ಘನ ಸರ್ಕಾರದ ಅಧಿಸೂಚನೆ ಸಂಖ್ಯೆ CMW 243/CLM/9 ದಿನಾಂಕ 4/5/1994ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಹಕಾರ ಸಂಘಗಳ ಅಧಿನಿಯಮ 1959ರ ಅಧಿನಿಯಮ 30(1ರ ವಿಶೇಷಾಧಿಕಾರಿಯಾಗಿ ಶ್ರೀ ಎಂಎಚ್ ನಾಯ್ಕ್ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಸಿರ್ಸಿಯವರನ್ನು ವಿಶೇಷಾಧಿಕಾರಿಯಾಗಿ 6 ತಿಂಗಳ ಅವಧಿಗೆ ನೇಮಿಸಲು ಆದೇಶಿಸಿದೆ.